ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ ಬಂದೀನಿ. ನಿಮ್ಮ ನಿಫ್ಟಿ 50 ರಿಟರ್ನ್ಸ್ ಕೂಡ ಬೀಟ್ ಮಾಡುವಂತ ಭಾರತದ ಮಿಡ್ ಕ್ಯಾಪ್ ಈ ಇಂಡೆಕ್ಸ್ ಅಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ? ನಿಮ್ಮ ರಿಟೈರ್ಮೆಂಟ್ಗೆ ದುಡ್ಡಿಗೆ ಈ ಇಂಡೆಕ್ಸ್ ನಿಮ್ಮ ಇನ್ಫ್ಲೇಷನ್ಗೆ ಬೀಟ್ ಮಾಡ್ತಾ ಇದೆಯಾ? ಈ ಇಂಡೆಕ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಏನಾದರೂ ಒಂದು ಒಳ್ಳೆ ರಿಟೈರ್ಮೆಂಟ್ ಕಾರ್ಪಸ್ ಕೊಡುತ್ತಾ? ಅಂದರೆ ಲಾಂಗ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಕೊಡುತ್ತೆ. ಎಲ್ಲರೂ ಬ್ಯಾಂಕ್ಸ್ ಯೂಸ್ ಮಾಡಬೇಕು, ಎಲ್ಲರೂ ಟಾಟಾ ಮೋಟರ್ಸ್ ಯೂಸ್ ಮಾಡಬೇಕು, ಎಲ್ಲ ಸ್ಟಾಕ್ಸ್ನು ಯೂಸ್ ಮಾಡಲೇಬೇಕು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ. ಇವತ್ತು ಒಂದು ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ ಬಂದೀನಿ. ಆ ಇಂಡೆಕ್ಸು ನಿಮ್ಮ ನಿಫ್ಟಿ 50 ರಿಟರ್ನ್ಸ್ ಕೂಡ ಬೀಟ್ ಮಾಡುವಂಥ ಇಂಡೆಕ್ಸು. ಈ ಇಂಡೆಕ್ಸಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ ಎಷ್ಟು ದುಡ್ಡಾಗತ್ತೆ? ನಿಮ್ಮ ರಿಟೈರ್ಮೆಂಟ್ಗೆ ದುಡ್ಡಿಗೆ ಈ ಇಂಡೆಕ್ಸು ನಿಮ್ಮ ಇನ್ಫ್ಲೇಷನ್ಗೆ ಬೀಟ್ ಮಾಡ್ತಾ ಇದೆಯಾ? ಈ ಇಂಡೆಕ್ಸು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಏನಾದರೂ ಒಂದು ಒಳ್ಳೆ ರಿಟೈರ್ಮೆಂಟ್ ಕಾರ್ಪಸ್ ಕೊಡುತ್ತಾ ಅಂತ ಡಿಸ್ಕಸ್ ಮಾಡಕ್ ಬಂದಿದ್ದೀನಿ. ಯಾರಿಗಾದ್ರೂ ಈ ಇಂಡೆಕ್ಸ್ ಬಗ್ಗೆ ಕಲಿಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ? ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ನಾನು ಇವತ್ತು ವಿಡಿಯೋ ಮಾಡಕ್ ಬಂದಿರೋದು ನಿಫ್ಟಿ ಮಿಡ್ 150 ಬಗ್ಗೆ. ವಾಟ್ ಈಸ್ ನಿಫ್ಟಿ ಮಿಡ್ 150 ಅಂದರೆ, ನಿಮ್ಗೆ ಕಾಣಿಸ್ತಿದೆ ನಿಫ್ಟಿ ಮಿಡ್ ಕ್ಯಾಪ್ 150 ಅಂತ ಅರ್ಥ. ಅಂದರೆ ಭಾರತದ ಮಿಡ್ ಕ್ಯಾಪ್. ಮಿಡ್ ಕ್ಯಾಪ್ ಅಲ್ಲಿ ಏನಿರುತ್ತೆ? ಪೊಟೆನ್ಷಿಯಲ್ ಗ್ರೋತ್ ಇರುತ್ತೆ. ಲಾರ್ಜ್ ಕ್ಯಾಪ್ ಅಲ್ಲಿ ಏನಿರುತ್ತೆ? ಆಲ್ರೆಡಿ ಸ್ಟೇಬಲ್ ಆಗಿರುತ್ತೆ. ಲೈಕ್ ರಿಲಯನ್ಸ್ ಆಗಿರ್ಬೋದು, ಓಕೆನಾ, HDFC ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು. ಅವು ಮಿಡ್ ಕ್ಯಾಪ್ ಅಲ್ಲಿ ಯಾವ ಸ್ಟಾಕ್ಸ್ ಇರುತ್ತೆ? ಫಾರ್ ಎಕ್ಸಾಂಪಲ್ ಸುಜ್ಲಾನ್ ಆಗಿರ್ಬೋದು, BSC ಆಗಿರ್ಬೋದು, ಓಕೆನಾ, ಗೋಫೋರ್ಜ್ ಆಗಿರ್ಬೋದು, ಇಂಥವು. ಅಂದ್ರೆ ಇವಾಗ ಪೊಟೆನ್ಷಿಯಲ್ ಬೆಳಿಬೇಕು ಅಂತಿರ್ತಾರಲ್ಲ ಅಂತವ್ರನ್ನ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ರೇಸ್ ಬಿಡಿ. ಆ ರೇಸಲ್ಲಿ ನನಗೆ ಇವಾಗ 30 ವರ್ಷ, ನಮ್ಮ ತಾತಾಗೆ 80 ವರ್ಷ ಅನ್ಕೊಳ್ಳಿ. ಒಂದು 2 ಕಿಲೋಮೀಟರ್ ರೇಸ್ ಬಿಡ್ತೀರಾ, ಯಾರು ಬೇಗ ಓಡ್ತಾರೆ? ನಾನೇ ಬೇಗ ಓಡ್ತೀನಿ. ಬಿಕಾಸ್ ನಮ್ಮ ತಾತಾಗೆ 2 ಕಿಲೋಮೀಟರ್ಸ್ ರೇಸ್ ಓಡೋಕ್ಕೆ ಕಷ್ಟ. ನನಗೆ ಪೊಟೆನ್ಷಿಯಲ್ ಸ್ಟ್ರೆಂತ್ ಇರುತ್ತೆ, ಪೊಟೆನ್ಷಿಯಲ್ ಗ್ರೋತ್ ಇರುತ್ತೆ, ಆದ್ರಿಂದ ನಾನು ಬೇಗ ಓಡ್ತೀನಿ. ಲೈಕ್ ನಾನು ಮಿಡ್ ಕ್ಯಾಪ್. ನಮ್ಮ ತಾತ ಹತ್ರ ಏನಿರುತ್ತೆ? ಸ್ಟೆಬಿಲಿಟಿ ಇರುತ್ತೆ. ಯಾರಾದ್ರೂ ನೀವು ಇವಾಗ ತಾನೇ ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದೀರಾ, ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ರೆ, ಸೊ ಮಿಡ್ ಕ್ಯಾಪ್ ಇಸ್ ದ ಬೆಸ್ಟ್. ಇದ್ಯಾವುದು ರೆಕಮೆಂಡೇಶನ್ ಅಲ್ಲ. ನಾನು ಏನೇ ವಿಡಿಯೋಸ್ ಮಾಡ್ತಾ ಇದ್ರು, ಇಟ್ಸ್ ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್ ಅಷ್ಟೇ. ಸೊ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಅಡ್ವೈಸ್ ತಗೊಂಡು ಇನ್ವೆಸ್ಟ್ ಮಾಡಿ. ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಓಕೆ, ಫಸ್ಟ್ ನಾನೇನು ಮಾಡೀನಿ, ನಿಫ್ಟಿ ಮಿಡ್ 150 ಹೆಂಗಿದೆ ನಿಫ್ಟಿ 150 ಡಿರೈವ್ ಮಾಡ್ತಾರೆ ಅಂದರೆ, ನಿಫ್ಟಿ ಮಿಡ್ ಕ್ಯಾಪ್ 150 ರೆಪ್ರೆಸೆಂಟ್ಸ್ ದ ನೆಕ್ಸ್ಟ್ 150 ಕಂಪನೀಸ್ ರ್ಯಾಂಕ್ 101 to 250. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1 to 100 ಅದನ್ನ ಸೆಬಿ ಅವರು ಲಾರ್ಜ್ ಕ್ಯಾಪ್ ಅಂತಾರೆ. 101 ಇಂದ 250 ವರೆಗೂ ಅದನ್ನ ಏನಂತೀವಿ ಅಂದ್ರೆ ಮಿಡ್ ಕ್ಯಾಪ್ ಅಂತೀವಿ. ಆ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂದ್ರೆ ನನ್ನ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ, ಲಿಂಕ್ ನಾನು ಶೇರ್ ಮಾಡ್ತೀನಿ. ಫ್ರಮ್ ಎಲ್ಲಿಂದ? ನಿಫ್ಟಿ 500 ಇಂದ ಇದನ್ನ ಡಿರೈವ್ ಮಾಡಿದ್ದಾರೆ. ಅಂದ್ರೆ ನಿಫ್ಟಿಯಲ್ಲಿ 500 ಸ್ಟಾಕ್ಸ್ ಇದ್ದರೆ ಅದ್ರಲ್ಲಿ 101 to 250 ಸ್ಟಾಕ್ಸ್ ನ ಏನಂತೀವಿ ಅಂದ್ರೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ. ಅದೇ 150 ಸ್ಟಾಕು, ಅದನ್ನೇ ಮಿಡ್ 150 ಅಂತೀವಿ. ಇಂಡೆಕ್ಸ್ ನಿಫ್ಟಿ ಮಿಡ್ 150 ಇಂಡೆಕ್ಸ್ ಅಂತೀವಿ. ನೆಕ್ಸ್ಟ್ ಇದರಲ್ಲಿ ಎಷ್ಟು ಸ್ಟಾಕ್ಸ್ ಇರುತ್ತೆ, ಏನೇನ್ ತರ ಮಾಡಿದ್ದಾರೆ ಅಂದ್ರೆ, ಸಿಂಪಲ್. ಇದು ವೇರಿಯಂಟ್ ಯಾವುದು? ಇಂಡೆಕ್ಸ್ ವೇರಿಯಂಟ್ ಬಂದ್ಬಿಟ್ಟು ನಿಫ್ಟಿ ಮಿಡ್ ಕ್ಯಾಪ್ 150, ಓಕೆನಾ? ಇದ್ರ ವೇರಿಯಂಟ್ ಬಂದ್ಬಿಟ್ಟು ಇದು ಯಾವ ಮೆಥಡಾಲಜಿಯಲ್ಲಿ ವರ್ಕ್ ಆಗುತ್ತೆ? ಕ್ಯಾರೆಕ್ಟರ್ಸ್ ಏನೇನು ಅಂದ್ರೆ ಪೋರ್ಟ್ಫೋಲಿಯೋ ಕ್ಯಾರೆಕ್ಟರಿಸ್ಟಿಕ್ಸ್. ಮೆಥಡಾಲಜಿ ಬಂದ್ಬಿಟ್ಟು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಾದರೂ ಗೊತ್ತಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ, ಓಕೆನಾ? ನಂಬರ್ ಆಫ್ ಸ್ಟಾಕ್ಸ್ ಎಷ್ಟಿದೆ? ನಂಬರ್ ಆಫ್ ಸ್ಟಾಕ್ಸ್ ಅಂದ್ರೆ 150. ಸಿಂಪಲ್. ನಿಫ್ಟಿ ಇಟ್ ಸೆಲ್ಫ್ ಇಂಡಿಕೇಟ್ಸಿಂಗ್ ಅಲ್ವಾ ನಿಫ್ಟಿ ಮಿಡ್ 150 ಅಂತ, ಅದಕ್ಕೆ 150 ಸ್ಟಾಕ್ ಇದೆ. ಇದು ಲಾಂಚ್ ಡೇಟ್ ಬಂದ್ಬಿಟ್ಟು ಯಾವಾಗ ಲಾಂಚ್ ಆಯ್ತು? NSE ಅವರು ಇದನ್ನ ಲಾಂಚ್ ಮಾಡಿದ್ದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು. ಯಾವಾಗ ಲಾಂಚ್ ಮಾಡಿದ್ರು ಸ್ನೇಹಿತರೆ ಅಂದ್ರೆ, ಏಪ್ರಿಲ್ 1ನೇ ತಾರೀಕು 2016 ಅಲ್ಲಿ ಲಾಂಚ್ ಆಯ್ತಿದ್ದು. ಯಾವುದು? ಮಿಡ್ 150 ಅನ್ನೋದು. ಯಾರಾದ್ರೂ ನಿಮ್ಗೆ ಯಾವಾಗಪ್ಪ ಮಿಡ್ ಕ್ಯಾಪ್ 150 ಬಂದಿದ್ದು ಅಂತ ಡೇಟ್ ಕೇಳ್ತಾರೆ, ಅವಾಗ ಏನ್ ಹೇಳ್ತೀರಾ? ಆಯ್ತು, ನನಗೆ ಗೊತ್ತು, ಇದು ಲಾಂಚ್ ಆಗಿದ್ದು ಏಪ್ರಿಲ್ 1, 2016 ಅಲ್ಲಿ ಅಂತ ಹೇಳ್ಬೇಕು, ಓಕೆನಾ? ಬೇಸ್ ಡೇಟ್ ಬಂದ್ಬಿಟ್ಟು ಸೊ ಏಪ್ರಿಲ್ 1,
5 ಇಂದ ಇದೆ. ಓಕೆನಾ, ಅಂದ್ರೆ ಬೇಸ್ ಡೇಟ್ ಬಂದ್ಬಿಟ್ಟು ಅವಾಗಿಂದ ಬೇಸ್ ವ್ಯಾಲ್ಯೂ ಮಾಡ್ಕೊಂಡವ್ರೆ, ಬಟ್ ಲಾಂಚ್ ಮಾಡಿದ್ದು ಅವಾಗ. ನೆಕ್ಸ್ಟ್ ಓಕೆನಾ, ಇದನ್ನ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂದ್ರೆ ಯಾವ್ದು ಪರ್ಫಾರ್ಮೆನ್ಸ್ ಇಲ್ವೋ ಅದನ್ನ ಏನ್ ಮಾಡ್ತಾರೆ, ತೆಗ್ದಾಕ್ತಾರೆ. ಕೆಲಸ ಮಾಡ್ದಿರೋನ ತೆಗ್ದಾಕ್ತಾರೆ, ನೀವೇನ್ ಮಾಡ್ಬೇಕಾಗಿರೋರಲ್ಲ. NSE ಅವರೇ ಏನ್ ಮಾಡ್ತಾರೆ ಅಂದ್ರೆ, ಕೆಲಸ ಯಾರು ಚೆನ್ನಾಗಿ ಮಾಡಲ್ವೋ ಅಂದ್ರೆ ಸ್ಟಾಕ್ಸ್ ಯಾವ್ದು ರಿಟರ್ನ್ ಚೆನ್ನಾಗಿ ಕೊಡಲ್ವೋ ಅದನ್ನ ತೆಗ್ದಾಕ್ತಾರೆ. ಎಷ್ಟು ಸರಿ ಒಂದ್ಸರಿ ತೆಗ್ದಾಕ್ತಾರೆ ಅಂದ್ರೆ ಸೆಮಿ ಆನ್ಯಲಿ ಅಂದ್ರೆ 6 ತಿಂಗಳಿಗೆ ಒಂದ್ಸಲ, ಇಲ್ಲ ಅಂದ್ರೆ ಇಯರ್ಲಿ ಟ್ವೈಸ್. ಅವಾಗ ಏನ್ ಮಾಡ್ತಾರೆ, ರೀಬ್ಯಾಲೆನ್ಸಿಂಗ್ ಮಾಡ್ತಾರೆ. ಯಾವುದೇ ಸ್ಟಾಕ್ಸ್ ಗ್ರೋತ್ ಇಲ್ವೋ ಅದನ್ನ ತೆಗ್ದಾಕ್ಬಿಟ್ಟು ಯಾವುದೇ ಸ್ಟಾಕ್ಸ್ ಗ್ರೋತ್ ಇತ್ತು ಅದನ್ನ ತಗೊಂತಾರೆ. ನಥಿಂಗ್ ಬಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆನೆ ಇದನ್ನ ತಗೊಳೋದು. ಓಕೆನಾ, ಈ ಫಂಡ್ ಎಷ್ಟು % ರಿಟರ್ನ್ಸ್ ಕೊಟ್ಟಿದೆ, ಇಂಡೆಕ್ಸ್ ರಿಟರ್ನ್ಸ್ ನೋಡೋಣ ಇಯರ್ ಆನ್ ಇಯರ್. ಓಕೆನಾ, ಲಾಸ್ಟ್ ಇಯರ್ ಏನಾದ್ರು ನೀವು ಇದು ಇವತ್ತು ವಿಡಿಯೋ ಮಾಡ್ತಾ ಇದೀನಿ, ಸೊ ಇದು ಅಪ್ಡೇಟ್ ಆಗಿರೋದು November 28, 2025ಗೆ. November 8, 2025ಗೆ ಇದು ಅಪ್ಡೇಟ್ ಆಗಿದೆ. ಓಕೆನಾ, ಇದು ಅಪ್ಡೇಟ್ ಆದಾಗ ಪ್ರೈಸ್ ಇದು ಬಂದ್ಬಿಟ್ಟು November 28, 2025 ವರೆಗೂ ನನಗೆ ಅಪ್ಡೇಟ್ ಇದೆ. ಓಕೆನಾ, ಅವಾಗ ರೀಬ್ಯಾಲೆನ್ಸಿಂಗ್ ಆಗಿ ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ಲಾಸ್ಟ್ ಇಯರ್ ನೀವೇನಾದ್ರೂ ನವೆಂಬರ್ ಅಲ್ಲಿ ದುಡ್ಡು ಹಾಕಿದ್ರೆ ಎಷ್ಟು % ರಿಟರ್ನ್ಸ್ ಇರೋದು ಲಾಸ್ಟ್ 1 year ಇಂದ? ಓಕೆನಾ, 7% ರಿಟರ್ನ್ಸ್ ಇರೋದು. ಎಷ್ಟು ಪರ್ಸೆಂಟು? ಬರೀ 7% ಅಷ್ಟೇ ರಿಟರ್ನ್ಸ್ ಇರೋದು. ಇವಾಗ ನಿಮ್ಗೆ ಅನ್ಸುತ್ತೆ ಸರ್ ಗೋಲ್ಡ್ ಅಲ್ಲಿ ಹಾಕಿದ್ರೆ ಜಾಸ್ತಿ % ರಿಟರ್ನ್ಸ್ ಬರುತ್ತಲ್ಲ ಅಂತ. ಎಸ್, ಗೋಲ್ಡ್ ಅಲ್ಲಿ ಹಾಕಿದ್ರೆ ಜಾಸ್ತಿ % ಬರುತ್ತೆ. ಅದಕ್ಕೆ ನಿಮ್ಮ ಅಸೆಟ್ ಕ್ಲಾಸ್ನ ನಿಮ್ಮ ಹತ್ರ ಏನಾದ್ರು ₹100 ಇದ್ರೆ ಒಂದೇ ಅಸೆಟ್ ಕ್ಲಾಸ್ ಅಲ್ಲಿ ಎತ್ಕೊಂಡು ₹100 ಹಾಕೋದು ಒಳ್ಳೇದಲ್ಲ. ಇದರಲ್ಲೂ ಅಷ್ಟೇ, ಸುಮ್ಮನೆ ನಿಮ್ಮ ಹತ್ರ ದುಡ್ಡಿದೆ ಅಂತ ರಿಟರ್ನ್ಸ್ ನೋಡ್ಬಿಟ್ಟು ಆಗ್ಬಾರ್ದು. ಬ್ಯಾಲೆನ್ಸಿಂಗ್ ಇರಬೇಕು. ಅದ್ರಲ್ಲಿ 20%, ಇದ್ರಲ್ಲಿ 20%, ಇದ್ರಲ್ಲಿ 20% ಅಂತ. ಇದು ಒಂದು ಕಂಪ್ಲೀಟ್ ಈ ಸೀರೀಸ್ ಆದ್ಮೇಲೆ ನಾನು ಯಾವ ಅಸೆಟ್ ಕ್ಲಾಸ್ ಅಲ್ಲಿ ಎಷ್ಟೆಷ್ಟು ಹಾಕಿದ್ರೆ ಒಳ್ಳೇದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಸ್ಟ್ 5 years ಇಂದ ಎಷ್ಟು % ಕೊಟ್ಟಿದೆ? 24% ಕೊಟ್ಟಿದೆ. ಅಂದ್ರೆ 24 ಅಂದ್ರೆ ಕೆಲವ್ರು ಕೇಳ್ತೀರಾ ಸರ್ ವರ್ಷ 24% ಅಂದ್ರೆ ಮಂತ್ಲಿ 2% ಅಂತ. ಹಂಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವರ್ಷ ಬಿದ್ದಿರುತ್ತೆ, ನೆಕ್ಸ್ಟ್ ವರ್ಷ ಒಂದು 40% ಮೂವ್ ಆಗಿರುತ್ತೆ, ನೆಕ್ಸ್ಟ್ ವರ್ಷ ಒಂದು 10% ಬಿದ್ದಿರುತ್ತೆ, ನೆಕ್ಸ್ಟ್ ವರ್ಷ ಒಂದು 30% ಮೂವ್ ಆಗಿರುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡೆ ಆವರೇಜ್ ಅಪ್ಸ್ ಅಂಡ್ ಮೂವ್ಸ್ ಎಲ್ಲ ಸೇರ್ಕೊಂಡು 5 years ಇಂದ 24.60 ಅಷ್ಟು % ಬಂದಿದೆ. ಸ್ಟಾರ್ಟ್ ಆದಾಗಿಂದ ಎಷ್ಟು % ಬಂದಿದೆ ಅಂದ್ರೆ 16.5% ಬಂದಿದೆ. ಎಷ್ಟು %? 16.5%. ಓಕೆ, ಟೋಟಲ್ ರಿಟರ್ನ್ಸ್ ನೋಡಿದ್ರೆ 17.59% ಅಷ್ಟು ರಿಟರ್ನ್ಸ್ ಬಂದಿದೆ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಜನರೇಟಿಂಗ್ ದ ಆಲ್ಫಾ. ಅಂದ್ರೆ ಏನಂದ್ರೆ ಮಾರ್ಕೆಟ್ಗಿಂತ ಜಾಸ್ತಿ ರಿಟರ್ನ್ಸ್ ನ ಜನರೇಟ್ ಮಾಡ್ತಾ ಅಂತ. ಫಾರ್ ಎಕ್ಸಾಂಪಲ್, ನಿಫ್ಟಿ ಏನಾದ್ರು 12 to 13% ಏನಾದ್ರು ಜನರೇಟ್ ಮಾಡಿದೆ ಒಂದು 20 years ಇಂದ ಅನ್ಕೊಳ್ಳೋಣ. ಇದು 17.5% ಜನರೇಟ್ ಮಾಡ್ತು ಅಂತ ಅರ್ಥ. 17.59% ಅಷ್ಟು ಇದು ಮಿಡ್ 150 ಬೀಸ್ ಜನರೇಟ್ ಮಾಡ್ತು ಅಂತ ಸ್ನೇಹಿತರೆ. ಓಕೆನಾ, ನೆಕ್ಸ್ಟ್ ಸೆಕ್ಟರ್ ರೆಪ್ರೆಸೆಂಟೇಷನ್. ಇದರಲ್ಲಿ ಯಾವ ಸೆಕ್ಟರ್ ಅಲ್ಲಿ ಜಾಸ್ತಿ ಇದೆ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಲೈಕ್ ಬ್ಯಾಂಕ್ಸ್ ಆಗಿರ್ಬೋದು, ಓಕೆನಾ, ಲೋನ್ಸ್ ಕೊಡೋ ಅಂತ ಸ್ಟಾಕ್ಸ್ ಆಗಿರ್ಬೋದು 26.9% ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಓಕೆನಾ, ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು, IT ಸೆಕ್ಟರ್ ಆಗಿರ್ಬೋದು, ಕೆಮಿಕಲ್ ಸೆಕ್ಟರ್, ಇಲ್ಲೆಲ್ಲ ನೋಡ್ಕೊಳ್ಳಿ. ಓಕೆನಾ, ಯಾವ್ಯಾವ್ದು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅಂತ. ಇದರಲ್ಲಿ ಬರೋ ಅಂತ ಟಾಪ್ ಸ್ಟಾಕ್ಸ್ ಯಾವುದು ಸರ್ ಅಂದ್ರೆ, ಎಸ್ ಅದು ಕೂಡ ಇಲ್ಲೇ ಇದೆ. ಟಾಪ್ ಸ್ಟಾಕ್ಸ್ ಯಾವುದು? BSE. ಎಷ್ಟು % ಹೋಲ್ಡ್ ಮಾಡುತ್ತೆ? 150 ಸ್ಟಾಕ್ ಅಲ್ಲಿ BSE 3.09% ಅಷ್ಟು ಹೋಲ್ಡ್ ಮಾಡುತ್ತೆ. ಹೀರೋ ಮೋಟರ್ಸ್ 2.09% ಅಷ್ಟು ಹೋಲ್ಡ್ ಮಾಡುತ್ತೆ. ಸುಜ್ಲಾನ್ ಎನರ್ಜಿ 1.71% ಅಷ್ಟು ಹೋಲ್ಡ್ ಮಾಡುತ್ತೆ. ಓಕೆನಾ, PB ಫಿನ್ಟೆಕ್ 1.60. ಓಕೆನಾ, ಇದು ಟಾಪ್ 10 ಸ್ಟಾಕ್ಸ್. ಮಿಡ್ ಕ್ಯಾಪ್ ಅಲ್ಲಿ ಟಾಪ್ 10 ಸ್ಟಾಕ್ಸ್ ಯಾವುದು ಅಂದ್ರೆ ದಿಸ್ ಇಸ್ ದ ಲಿಸ್ಟ್. ಓಕೆನಾ, ನಿಮ್ಗೆ ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಟಾಪ್ 10 ಸ್ಟಾಕ್ಸ್ ಹೇಳು ಅಂದ್ರೆ ಆ ಟಾಪ್ 10 ಸ್ಟಾಕ್ಸ್ ಇದು. NSE ನಿಫ್ಟಿ ಮಿಡ್ 150 ಬೀಸ್ ಅಂತ ಹೇಳಿದ್ರೆ ಒಂದು PDF ಸಿಗುತ್ತೆ. ಆ PDF ಅಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ಇದೇನು ಬ್ರಹ್ಮವಿದ್ಯೆ ಅಲ್ಲ. ಓಕೆನಾ, ಕೆಲವರು ಪಾಪ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡುವಾಗ ಬ್ರಹ್ಮವಿದ್ಯೆ ಅನ್ಕೊಂತಾರೆ. ಏನಿಲ್ಲ, NSE ಅವರೇ ಡಿರೈವ್ ಮಾಡೋದು ಇದನ್ನ. ಓಕೆನಾ, ನಾನು ಅವರು ಏನು ಇಲ್ಲಿ ಡಿರೈವ್ ಮಾಡಿಲ್ಲ. NSE ಅವರೇ ರೀಬ್ಯಾಲೆನ್ಸಿಂಗ್ ಮಾಡ್ತಾರೆ ಇದನ್ನ. ಕೆಲವರು ಇನ್ನೇನೇನ್ ಮಾಡ್ತಾರೆ ಅಂದ್ರೆ ಇದನ್ನ ಇಲ್ಲಿ ನೀಟಾಗೆ ಏನ್ ಮಾಡ್ತಾರೆ ಅಂದ್ರೆ ಎಡಿಟ್ ಮಾಡ್ಬಿಟ್ಟು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ನಾನೇ ಮಾಡಿದೆ ಅಂತ ವಿಡಿಯೋ ಮಾಡ್ತಾರೆ. ಏನಿಲ್ಲ, NSE ಅಲ್ಲಿ ಹೋಗ್ಬಿಟ್ಟು ನಿಫ್ಟಿ ಮಿಡ್ 150 ಅಂತ ಹೊಡೆದ್ರೆ ಸಿಗ್ಬಿಡುತ್ತೆ ಲಿಸ್ಟ್. ನೆಕ್ಸ್ಟ್ ಇದರಲ್ಲಿ ಹಾಕಿದ್ರೆ ನನಗೇನು ಯೂಸು? ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ ಸ್ಟೇಬಲ್ ಆಗಿರುತ್ತೆ, ಇದು ರಿಟರ್ನ್ಸ್ ಚೆನ್ನಾಗಿ ಕೊಟ್ಟಿರುತ್ತೆ, ಬಟ್ ಬಿದ್ದೋದವಗೂ ಹಂಗೆ ಬಿದ್ದೋಗುತ್ತೆ. ಹೆಂಗೆ? ಫಾರ್ ಎಕ್ಸಾಂಪಲ್, ಸೊ ನೀವೇನಾದರೂ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಮಿಡ್ ಕ್ಯಾಪ್ 150 ಅಂದ್ರೆ ಮಿಡ್ 150 ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದರೆ ನೀವೇನ್ ಮಾಡ್ತೀರಾ ಅಂದ್ರೆ ಸಿಂಪಲ್ ಆಗಿ ಹೋಗ್ಬಿಟ್ಟು ಮಿಡ್ 150
ಬೀಸ್ ಅಂತ ಇರುತ್ತೆ. ನಿಮ್ಮ ಡಿಮ್ಯಾಟ್ ಓಪನ್ ಮಾಡಿ ಮಿಡ್ 150 ಬೀಸ್ ಅಂತ ಇರುತ್ತೆ, ಅಲ್ಲಿ ಸರ್ಚ್ ಮಾಡಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ. ಓಕೆನಾ. ನನಗೆ ಯಾವ್ದು ಬೆಸ್ಟ್ ಅಂದರೆ ನಿಪಾನ್ ಇಂಡಿಯಾ ಮಿಡ್ 150 ಬೀಸ್. ಇದು ಯಾವುದು ರೆಕಮೆಂಡೇಶನ್ ಅಲ್ಲ, ಪ್ರಮೋಷನಲ್ ವಿಡಿಯೋಸ್ ಕೂಡ ಅಲ್ಲ, ಜಸ್ಟ್ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಎಂಟೈರ್ ಮಿಡ್ ಸೆಕ್ಟರ್ನು ತಗೊಂಡಂಗೆ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಒಂದು ಸ್ಪೆಷಲ್ ವಿಡಿಯೋ ಬೇಕಂದ್ರೆ ಐ ಕ್ಯಾನ್ ಡೂ ಇಟ್, ಬಟ್ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಎಸ್ ಸರ್ ಮಿಡ್ 150 ಬೀಸ್ ಬಗ್ಗೆ ನಮ್ಗೊಂದು ವಿಡಿಯೋ ಮಾಡಿ ಅಂತ. ನಾನು ಎಂಟೈರ್ ಅದ್ರ ಏನೇನಿದೆಯೋ, ಎಷ್ಟೆಷ್ಟು ಶೇರ್ಸ್ ತೊಗೊಬೋದು, ಎಷ್ಟೆಷ್ಟು ಪರ್ಸೆಂಟ್ ತೊಗೊಬೋದು ಅಂತ ವಿಡಿಯೋದಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಿಡ್ 150 ಬೀಸ್ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಇದ್ರ ಮೇಲೆ ಇಡಬೇಡಿ. ಬಿಕಾಸ್ ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಇದೆ, ಮಿಡ್ 150 ಇದೆ. ನಿಫ್ಟಿ ಏನಾದರೂ 10% ಏನಾದರೂ ಇದ್ದರೆ ಇದು ಆವ್ರೇಜಾಗಿ ಸ್ವಲ್ಪ ಆಲ್ಫಾ ಜನರೇಟ್ ಮಾಡುತ್ತೆ. ಅಂದರೆ ಒಂದು 15% ಆಗಿರಲಿ, ಆ ಥರ ಎಕ್ಸ್ಟ್ರಾ ರಿಟರ್ನ್ಸ್ ಕೊಡುತ್ತೆ. ಬಟ್ ಮರ್ತೋಗ್ಬಾರ್ದು, ಆಲ್ಫಾ ಏನು ಹೇಳುತ್ತೆ ಅಂದರೆ, ಎದ್ದವಾಗ ಹೆಂಗ್ ರಿಯಾಕ್ಟ್ ಆಯಿತು, ಬಿದ್ದವಾಗ ಅದೇ ಥರ ರಿಯಾಕ್ಟ್ ಆಗುತ್ತೆ. ಹೆಂಗೆ ಎದ್ದವಾಗ ಏನೋ 10% ನಿಫ್ಟಿ ಅದೊಳ್ತು, ಮಿಡ್ ಕ್ಯಾಪ್ 150 ಒಂದು ಸ್ವಲ್ಪ 5% ಜಾಸ್ತಿ ಆಗುತ್ತೆ. ಫ್ಯೂಚರಲ್ಲಿ ಇದು ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು. ಅದೇ ನಿಫ್ಟಿ ಏನಾದರೂ ನಿಮಗೆ 10% ಫಾಲ್ ಆಯಿತು ಅಂದರೆ ಈ ಮಿಡ್ ಕ್ಯಾಪ್ ಕೂಡ 15% ಫಾಲೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನ ನಿಮ್ಗೆ ಯಾರು ಹೇಳಲ್ಲ. ಎದ್ದವಾಗ ಎಷ್ಟು ಫಾಸ್ಟಾಗಿ ಹೋಯ್ತೋ ಬಿದ್ದವಾಗ ಅಷ್ಟೇ ಫಾಸ್ಟಾಗಿ ಬೀಳುತ್ತೆ. ಯಾರು ಲಾಂಗ್ ಟರ್ಮಲ್ಲಿ ಇರ್ತೀನಿ ಸರ್, ನನಗೆ ಓಕೆ ಸರ್ ಬಿದ್ದವಾಗ ಐ ಕ್ಯಾನ್ ಬಿಲೀವ್ ದ ಸ್ಟಾಕ್ ಮಾರ್ಕೆಟ್, ನನಗೆ ಪೂರ್ತಿ ಇಂಡೆಕ್ಸ್ ಮೇಲೆ ನಂಬಿಕೆ ಇದೆ ಅಂದರೆ ಮಿಡ್ 150 ಬೀಸ್ ಮೇಲೆ ದುಡ್ಡು ಹಾಕಿ, ಪ್ರಾಬ್ಲಮ್ ಏನಿಲ್ಲ. ಲಾಂಗ್ ಟರ್ಮಲ್ಲಿ ನೀವು ಇರ್ತೀನಿ ಅಂದರೆ ಇರ್ಬೋದು. ಸೊ ಇವಾಗ ಒಂದು ಪರ್ಸನ್, ಯಾರಾದರೂ ಒಂದು ಪರ್ಸನ್ನು ಬರೀ ಅವ್ನ ಜೀವನ ಪೂರ್ತಿ ಮಿಡ್ ಕ್ಯಾಪ್ ಮೇಲೇ ಇನ್ವೆಸ್ಟ್ ಮಾಡ್ತಾನೆ ಅಂತ ಅನ್ಕೋಣ. ನನಗೆ ಇನ್ಯಾವುದು ಬೇಡ ಸರ್, ಮಿಡ್ ಕ್ಯಾಪ್ ಸಾಕು, ನನಗೆ ಲಾಂಗ್ ಟರ್ಮಲ್ಲಿ ಇರ್ತೀನಿ ಅಂದರೆ ಲಾಂಗ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಎಲ್ಲರೂ ಬ್ಯಾಂಕ್ಸ್ ಯೂಸ್ ಮಾಡಬೇಕು, ಎಲ್ಲರೂ ಟಾಟಾ ಮೋಟಾರ್ಸ್ ಯೂಸ್ ಮಾಡಬೇಕು, ಎಲ್ಲ ಸ್ಟಾಕ್ಸ್ನು ಯೂಸ್ ಮಾಡಲೇಬೇಕು. ಲಾಂಗ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಬಿಕಾಸ್ ಡೈಲಿ ನೀಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲ ನಾವು ಯೂಸ್ ಮಾಡೋದೇ, ಆ ಯೂಸ್ ಮಾಡೋದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಇಂಡೈರೆಕ್ಟ್ಲಿ. ಸೊ ವಾಟ್ ಈಸ್ ಮೀನ್ ಬೈ ಸ್ಟಾಕ್ ಮಾರ್ಕೆಟ್ ಅಂದರೆ ಸಿಂಪಲ್ ಲಾಜಿಕ್. ಆಲ್ರೆಡಿ ಇಂಡಿಯಾದಲ್ಲಿ ಬಿಸ್ನೆಸ್ ಸೆಟಪ್ ಆಗುತ್ತೆ, ಆ ಬಿಸ್ನೆಸ್ ಸೆಟಪ್ಗಳಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ, ಓನರ್ಶಿಪ್ ಆಗ್ತಾ ಇದೀವಿ ಅಷ್ಟೇ. ಓಕೆನಾ. ಆ ಬಿಸ್ನೆಸ್ ಹೆಂಗಿದ್ರು ಚೆನ್ನಾಗಿ ಆಗೇ ಆಗುತ್ತೆ ಫ್ಯೂಚರಲ್ಲಿ. ಓಕೆನಾ. ಇವಾಗ ನೋಡಿ, ಯಾರಾದರೂ ಒಂದು ಪರ್ಸನ್ 10,000 ಇನ್ವೆಸ್ಟ್ ಮಾಡ್ತಾವ್ರೆ ಈ ಮಿಡ್ ಕ್ಯಾಪ್ ಮೇಲೆ. 10,000 ಯೂನಿಟ್ಸ್, 10s, 100,000, 10,000 ಇನ್ವೆಸ್ಟ್ ಮಾಡಿದ್ದಾರೆ. ಅವ್ನು ಲಾಂಗ್ ಟರ್ಮಲ್ಲಿ ಇದೆ ಒಂದು ವಿವೋ. ಎಷ್ಟು, ಯಾವ ಟರ್ಮು? ಲಾಂಗ್ ಟರ್ಮ್. ಒಂದು 30 ವರ್ಷ ಇನ್ವೆಸ್ಟ್ ಮಾಡೋಣ. ಎಷ್ಟು ವರ್ಷ? 30 ವರ್ಷ. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಸ್ಯಾಲ್ರಿ ಪರ್ಸನ್ ದುಡಿತಾನೆ, ಅವನೇನಾದ್ರೂ ಒಂದು 10,000 ಮಿಕ್ಸ್ಬೋದು, ಇಲ್ಲ ಯಾರೋ ಒಂದು ಬಿಸ್ನೆಸ್ ಮಾಡ್ತಾವನೆ, ಇಲ್ಲ ಯಾರೋ ಒಂದು ರೈತರು, ಇಲ್ಲ ಯಾರೋ ಒಂದು IT ಎಂಪ್ಲಾಯಿ, ಯಾರೋ ಒಂದು ಪರ್ಸನ್, ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಕಲ್ತ್ಕೊಂಡ್ರೆ ಇದನ್ನು ಬೀಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದೆ? ಸೇಮ್ ಅಷ್ಟೇ ಪರ್ಸೆಂಟ್ ಕೊಟ್ಟಿದೆ ಅಂದ್ಕೊಂಡು ನಾವು 30 ವರ್ಷ ಇನ್ವೆಸ್ಟ್ ಮಾಡ್ತೀನಿ. 10,000 ಇಲ್ಲಿ ಬಂದ್ಬಿಟ್ಟು ಎಷ್ಟು ಪರ್ಸೆಂಟ್ ಕೊಟ್ಟಿದೆ? 17.59% ಅಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ. ಓಕೆನಾ. ಫಾರ್ ದ ಅಪ್ಕಮಿಂಗ್ ಇಯರ್ಸ್ ಈ ರಿಟರ್ನ್ಸ್ ಇದೇ ಥರ ಇರುತ್ತೆ ಅಂತ ನಾನು ಹೇಳಲ್ಲ. ಮೇ ಬಿ ಫ್ಯೂಚರಲ್ಲಿ ಚೇಂಜ್ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ ಆರ್ ದ ಸಬ್ಜೆಕ್ಟಿವ್ ಟು ದ ಮಾರ್ಕೆಟ್ ರಿಸ್ಕ್ಸ್. ನನ್ನ ಫಂಡ್ ವ್ಯಾಲ್ಯೂ ಎಷ್ಟಾಗಿರುತ್ತೆ 30 ಇಯರ್ಸ್ಗೆ? ಇಲ್ಲಿ ಬನ್ನಿ. ಓಕೆನಾ. ಎಷ್ಟಾಯಿತು? ಸೊ ಫೈನಲ್ ವ್ಯಾಲ್ಯೂ ಎಷ್ಟಾಯಿತು ಅಂದರೆ 12,97 lakhs ಆಯಿತು. ಹತ್ತತ್ರ 13 ಕೋಟಿಯಷ್ಟು ನನಗೆ ಏನು ಬಂತು ಅಂದರೆ ರಿಟೈರ್ಮೆಂಟ್ ಫಂಡ್ ಬಂತು. ಯಾರಾದರೂ ಒಂದು ಮಿಡಲ್ ಕ್ಲಾಸ್ ಪರ್ಸನ್ ಆಗಿರಲಿ, ಒಂದು ಆವರೇಜ್ ಬಿಲೋ ಪರ್ಸನ್ ಆಗಿರಲಿ, ಈ 10,000 ಎಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ? ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಬಿಟ್ಟರೆ ಬೇರೆ ಫೀಲ್ಡೇ ಇಲ್ಲ. ಬಿಕಾಸ್ 10,000 ಎತ್ಕೊಂಡೋಗಿ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, 10,000 ಎತ್ಕೊಂಡೋಗಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅದೇ 10,000 ನೀವು ಮಿಡ್ 150 ಬೀಸಲ್ಲಿ ಹಾಕಿದ್ರೆ ಅಂದರೆ 150 ಕಂಪನಿಗಳಿಗೆ ಓನರ್ ಆದಂಗೆ ಲೆಕ್ಕ. ನೀವು 150 ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ತಿಳ್ಕೊಂಡು ಮಾರ್ಕೆಟಲ್ಲಿ ಹಾಕಿ ದುಡ್ಡಾಗತ್ತೆ, ಏನೂ ಆಗಲ್ಲ. ಸೊ ಇನ್ವೆಸ್ಟೆಡ್ ಅಮೌಂಟ್ ಬಂದ್ಬಿಟ್ಟು 36 ಲಕ್ಷ ಇರುತ್ತೆ. ಆ 36 ಲಕ್ಷಕ್ಕೆ ಓಕೆನಾ ಎಷ್ಟು ಬರುತ್ತೆ ರಿಟರ್ನ್ಸ್ ಅಂದರೆ ಓವರ್ ಆಲ್ ಇದು ಸೇರಿಸ್ಕೊಂಡ್ರೆ ಓಕೆನಾ 12,97 ಲಕ್ಷ ಬರುತ್ತೆ. ಇದು ರಿಟೈರ್ಮೆಂಟ್ ಫಂಡ್ ಆಗಿರುತ್ತೆ. ನೀವು ರಿಟೈರ್ ಆದಮೇಲೆ ಆರಾಮಾಗಿ ಆ ಫಂಡಲ್ಲಿ ರಿಟೈರ್ ಆಗಿ ಓಕೆನಾ. ಅವಾಗ ಬೇಕಾದರೆ SWPನ ತಗೊಳ್ಳಿ, ಒಂದೊಂದು 10 ಲಕ್ಷ 5 ಲಕ್ಷ ವಿತ್ಡ್ರಾ ಮಾಡ್ಕೊಳ್ಳಿ ಮಂತು. ಸೊ ನಿಮ್ಗೇನಾದರೂ SWP ಬೇಕು, ಸೊ ಈ ರಿಟೈರ್ಮೆಂಟಲ್ಲೇ ನಾನು ಜೀವನ ಪೂರ್ತಿ ನಡೆಸಬೇಕು ಅಂದರೆ ಅದು ಯಾವ ಥರ ಅಂತ ಪ್ಲ್ಯಾನ್ ಮಾಡೋಣ. ಕೆಳಗಡೆ SWP ಅಂತ ಮೆನ್ಷನ್ ಮಾಡಿ ಸಾಕು, ನಾನು ವೀಡಿಯೋ ಮಾಡಾಕ್ತೀನಿ. ಯಾವ್ಯಾವ ಪರ್ಸನ್ಸ್ಗೆ ಎಷ್ಟೆಷ್ಟು ಮಾಡಬೇಕು SWP, ಓಕೆನಾ, SIP ಎಷ್ಟೆಷ್ಟು ಮಾಡಬೇಕು ಅಂತ. ದೇರ್ ಈಸ್ ಎ 50-30-20 ರೂಲ್, ಅದು ಕೂಡ ವೀಡಿಯೋ ಮಾಡಾಕ್ತೀನಿ. ಓಕೆನಾ. ಈ ವಿಡಿಯೋ ನಿಮ್ಗೇನಾದರೂ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕಾಗಿರೋ ಅಂತ ನಿಮ್ಮ ಫ್ರೆಂಡ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ.
ಸ್ಟಾಕ್ ಮಾರ್ಕೆಟ್ನ ಫ್ರಮ್ ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ ಕಲಿಬೇಕು ಅಂದರೆ ಕಮ್ ಟು ದ ಟ್ರೇಡಿಂಗ್ ಹಬ್ ಬ್ಯಾಂಗ್ಳೂರ್. ನಾವು ಫ್ರಮ್ ಸ್ಕ್ರ್ಯಾಚಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಕಲಿಸ್ತೀವಿ. ಸೊ ಕರ್ನಾಟಕದಾದ್ಯಂತ 10 ಬ್ರಾಂಚ್ನ ಓಪನ್ ಮಾಡಬೇಕು ಅಂತಿದ್ದೀನಿ. ಓಕೆನಾ, ಇವಾಗ ಆಲ್ರೆಡಿ ಹೆಡ್ ಕ್ವಾರ್ಟರ್ಸ್ ನಮ್ಮದು ಹೆಡ್ ಬ್ರಾಂಚ್ ಅಂತೀವಿ, ಅದು ಹೆಡ್ ಕ್ವಾರ್ಟರ್ಸ್ ಅಂತೀವಿ. ಟ್ರೇಡಿಂಗ್ ಹಬ್ ಕರ್ನಾಟಕ ಅನ್ನೋದು ಆಲ್ರೆಡಿ ರಾಜಾಜಿನಗರದಲ್ಲಿ ESI ಸ್ಟಾಪ್ ಹತ್ರ ನಮ್ದು ಆಲ್ರೆಡಿ ಬ್ರಾಂಚ್ ಇದೆ. ಓವರ್ ಆಲ್ 5,000 ಜನಕ್ಕೆ ಟೀಚ್ ಮಾಡಿದ್ದೀನಿ. ತುಂಬ ಸಕ್ಸಸ್ಫುಲ್ ಆಗಿ ಕೆಲವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಕೆಲವರು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬಿಕಾಸ್ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಕೆಲವ್ರಿಗೆ ಅತಿ ಆಸೆ ಇರ್ಬೋದು. ಓಕೆನಾ, ಈ ಥರ ಎಲ್ಲ ಇರುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ನ ಎಲ್ಲರೂ ಕಲಿಬೋದು ಅಫೋರ್ಡಬಲ್ ಪ್ರೈಸಲ್ಲಿ. 3 days ಕ್ಲಾಸ್ ಇರುತ್ತೆ. ಓಕೆನಾ, ಬರೀ 6,000 ಕಟ್ಟಿದ್ರೆ ಸಾಕು. ಸೊ ವಿ ಆರ್ ರೆಡಿ ಟು ಟೀಚ್ ಯು. ನಾವು 10 ಜನ ಇದ್ದೀವಿ. ಓಕೆನಾ, ಈ ಬ್ರಾಂಚಲ್ಲಿ ನಿಮ್ಗೇನೇ ಡೌಟ್ಸ್ ಬಂದು SL ಇಡೋದ್ರಿಂದ ಹಿಡಿದು ಡಿಮ್ಯಾಟ್ ಓಪನ್ ಮಾಡೋದ್ರಿಂದ ಹಿಡಿದು ನಿಮಗೆ ಲ್ಯಾಪ್ಟಾಪೇ ಬೇಕಾಗಿಲ್ಲ, ಫೋನ್ ಇದ್ದರೆ ಸಾಕು, ನೀವು ಡಿಮ್ಯಾಟ್ ಓಪನ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕೂತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.